ಕಟಕ ರಾಶಿಯವರಿಗೆ ಜೀವನ ಮುಳ್ಳಿನ ಮೇಲೆ ಬಿದ್ದಿರೋ ತರ ಅನಿಸ್ತಾ ಇದೆಯಾ? ಜೊತೆಗೆ ಕಷ್ಟದ ಹಾದಿಗಳು ನಿಮಗೆ ಸುರಿಮಳೆ ತರ ಆಗ್ತಾ ಇದೆಯಾ? ಎಲ್ಲೋ ಒಂದು ಕಡೆ ಸಾಕಷ್ಟು ಸಂಕಷ್ಟಗಳು ಬರ್ತಾ ಇದೆಯಪ್ಪ, ಸಾಕು ಸಾಕು ಅನ್ನೋಷ್ಟು ನೋವುಗಳಾಗ್ತಾ ಇದೆ ಅಂತ ಅನಿಸ್ತಿದ್ಯಾ ಕಟಕ ರಾಶಿಯವರಿಗೆ? ಬನ್ನಿ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಕಟಕ ರಾಶಿಯವರಿಗೆ ಈ ಬುಧನ ಬದಲಾವಣೆಯಿಂದ ಏನೆಲ್ಲ ಫಲಾನುಫಲಗಳನ್ನ ಕೊಡುತ್ತೆ ನೋಡ್ತಾ ಹೋಗೋಣ. ನೋಡಿ, ಕಟಕ ರಾಶಿಯವರಿಗೆ ಆಲ್ರೆಡಿ ಗುರು ಜನ್ಮ ರಾಶಿಯಲ್ಲೇ ಇದ್ದಾನೆ. ಜನ್ಮ ಗುರು ನರೋ ದುಃಖಂ ಅಂತ ಕರಿತೀವಿ. ಹಾಗಾಗಿ ಗುರು ಸಾಕಷ್ಟು ಬಾಧ್ಯತೆಗಳನ್ನು ಕೊಡ್ತಾನೆ, ನೋವುಗಳು ಕೊಡ್ತಾನೆ. ಯಾಕಂದ್ರೆ ವೇದನೆಗಳು ಬಾಧೆಗಳನ್ನು ತಡೆಯಕ್ಕಾಗದೆ ಮನುಷ್ಯ ಸಾಕಷ್ಟು ನೋವುಗಳಿಗಾದಾಗ ಜೀವನ ಸಾಕು ಸಾಕನ್ನಷ್ಟು ಆಗ್ಬಿಟ್ಟಿರ್ತದೆ. ಈ ಲೈಫ್ ಅಲ್ಲಿ ನಾವ್ ಏನಾದ್ರು ಒಂದ್ ಸಾಧನೆ ಮಾಡ್ಬೇಕು ಅಂತ ಅಂದ್ರೆ ನಮಗೆ ಗುರುಬಲ ಇರ್ಲೇಬೇಕಲ್ಲ ವೀಕ್ಷಕರೇ. ಆದ್ರೆ ನಿಮಗೆ ರಾಶಿ ಮೇಲೆ ಗುರು ಇದ್ರೂ ಕೂಡ 7ನೇ ಮನೆಯ ದೃಷ್ಟಿ ಬೀಳ್ತಾ ಇರೋದ್ರಿಂದ ವ್ಯವಹಾರಿಕ ವಿಚಾರದಲ್ಲಿ ನೀವು ಗೆಲ್ತೀರಾ. ಆದ್ರೆ ಆರೋಗ್ಯದ ವಿಚಾರದಲ್ಲಿ ಏನಕ್ಕೆ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ರಾಶಿಯಲ್ಲಿಯೇ ರಾಹು ಇದ್ದಾನೆ, ಜೊತೆಗೆ ಆಗಸ್ಟ್ ತಿಂಗಳಲ್ಲಿ ಬುಧ ಕೂಡ ರಾಶಿಗೆ ಬರ್ತಾ ಇದ್ದಾನೆ. ಬುಧ ರಾಶಿಯ ಜೊತೆ ಬಂದಾಗ ಏನಾಗುತ್ತೆ, ನರ್ವಸ್ ಗಳಲ್ಲಿ ತೊಂದರೆಗಳನ್ನ ಕೊಡ್ತಾನೆ. ನರಗಳಲ್ಲಿ ನೋವು ಕೊಡೋಕೆ ಗುರು ಆಲ್ರೆಡಿ ಇದ್ದಾನೆ. ಬುಧ ಕೂಡ ನರಕ್ಕೆ ಸಂಬಂಧಪಟ್ಟಂತ ಅಧಿಪತಿ, ಅವನು ಬಂದಿದ್ದಾನೆ ಅಂತ ಅಂದ್ರೆ ಎಲ್ಲೋ ಒಂದು ನೀವು ಕಟಕ ರಾಶಿಯವರಿಗೆ ಸಾಕಷ್ಟು ನೋವುಗಳು. ಕುಟುಂಬದಲ್ಲಂತೂ ನೋವು 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 ಕೇಳಕ್ಕೆ ಆಗ್ತಿಲ್ಲ. ಏನು ಮಾತಾಡಿದ್ರು ತಪ್ಪು, ಏನಾದ್ರು ಹೇಳಕ್ ಹೋದ್ರು ನಂದೇ ತಪ್ಪು ಅಂತಾರೆ. ನಿಮ್ದೇ ಸರಿ ಇದ್ರು ಕೂಡ ನಿಮ್ಮ ಮೇಲೆ ತಪ್ಪು ಅಭಿಪ್ರಾಯಗಳು ಬರ್ತಾನೆ ಇದೆ. ಯಾಕೋ ಜೀವನ ಸಾಕನ್ನಿಸ್ತಿದೆ. ಮನೆಗೋದ್ರೆ ಒಂಥರ ಸಮಾಧಾನನೇ ಇಲ್ಲಪ್ಪ, ಅಶಾಂತಿ ವಾತಾವರಣ ಇದೆ. ಏನಕ್ಕಾದ್ರೂ ಮನೆಗ್ ಬಂದಿದ್ದೀನೋ ಅನ್ನೋಷ್ಟು ಮಟ್ಟಿಗೆ ಕಟಕ ರಾಶಿಯವರಿಗೆ ನೋವಾಗ್ತಾ ಇದೆ. ಸ್ವಲ್ಪ ದಿನಗಳ ಕಾಲ ನೀವು ವೆಯ್ಟ್ ಮಾಡ್ಬೇಕಾಗತ್ತೆ ವೀಕ್ಷಕರೇ. ಒಳ್ಳೆ ದಿನಗಳು ಕೂಡ ನಿಮಗೆ ಬಂದೇ ಬರುತ್ತೆ. ಆ ಸಮಯಕ್ಕೆ ಸ್ವಲ್ಪ ನಿಧಾನವಾಗಿ, ಸಮಾಧಾನವಾಗಿ, ಶಾಂತ ಚಿತ್ತರಾಗಿರಿ. ಯಾಕೆಂದ್ರೆ ಟೈಮ್ ಚೆನ್ನಾಗಿಲ್ಲ ಅಂದಾಗ ನಾವು ತುಂಬಾ ಮೌನವಾಗಿರ್ಬೇಕಾಗತ್ತೆ. ಮೌನಕ್ಕೆ ಹೆಚ್ಚು ಬೆಲೆನೂ ಇದೆ. ಯಾಕೆಂದ್ರೆ ಮೊದ್ಲೇ ಹೇಳ್ತಾರೆ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ನಮ್ ಸಮಯ ಚೆನ್ನಾಗಿಲ್ಲ ಅಂದಾಗ ಏನಾಗತ್ತೆ, ನಾವು ಒಳ್ಳೆಯ ಅವಕಾಶಗಳಿಗೆ ಕಾಯ್ಬೇಕಾಗತ್ತೆ. ಆಗ ಮೌನಕ್ಕೆ ಶರಣಾಗ್ಬೇಕಾಗತ್ತೆ. ಎಲ್ಲಿ ಕಟಕ ರಾಶಿಯವರಿಗೆ ಗುರು ಕೂಡ ಅಲ್ಲೇ ಇದಾನಲ್ವಾ, ಸಪ್ತಮ ದೃಷ್ಟಿ ನಡೀತಾ ಇದೆಯಾ, ವ್ಯವಹಾರ ಚೆನ್ನಾಗಿ ನಡ್ಕೊಂಡು ಹೋಗಿ, ಮಾತು ಕಡಿಮೆ ಮಾಡಿ. ಯಾರಾದ್ರೂ ನಿಮ್ಮ ಮೇಲೆ ಮಾತಿನ ದಾಳಿ ಮಾಡಕ್ ಬಂದ್ರೆ ಮೌನವಾಗಿರಿ. ನಿಮ್ಮ ಸಮಯ ಬಂದಾಗ ಅವರಿಗೆ ಮಾತಿನ ಉತ್ತರ ಕೊಡೋದಕ್ಕೆ ನಿಮ್ಗೂ ಕೂಡ ಒಂದು ಒಳ್ಳೆಯ ಸಮಯ ಬಂದೇ ಬರುತ್ತೆ. ಕಟಕ ರಾಶಿಯವರು ಸಾಕಷ್ಟು ವೇದನೆಗಳನ್ನ ನೋಡಿರುವಂತಹ ಸಮಯದಲ್ಲಿ ಬುಧನು ಕೂಡ, ಯಾಕಂದ್ರೆ ನಿಮ್ಗೆ ತೃತೀಯಾಧಿಪತಿ ಬುಧ ಜೊತೆಗೆ ವ್ಯಯಾಧಿಪತಿಯಾದ ಬುಧ ರಾಶಿಗೆ ಬರ್ತಾನೆ ಅಂತಂದ್ರೆ ಅಧಿಕ ಖರ್ಚುಗಳು. ಬಂದಂತಹ ಹಣ ಮನೇಲಿ ಉಳಿತಿಲ್ಲ, ಜೊತೆಗೆ ಬಂದಂತಹ ಒಡವೆಗಳು ಕೂಡ ಮತ್ತೆ ಹೋಗಿ ಅಡಮಾನ ಆಗ್ತಿದ್ಯಪ್ಪ ಅಂತ ಕಷ್ಟ ಆಗ್ತಾ ಇದೆ ಅಲ್ಲ ನಿಮ್ಗೆ. ಯಾಕೆ ಅಂತಂದ್ರೆ ಒಂದು ಸರಿ ಅಡಮಾನಕ್ಕೆ ಹೋಗಿದಂತಹ ವಸ್ತುಗಳು ಪದೇ ಪದೇ ಅಡಮಾನಕ್ಕೆ ಹೋಗ್ತಾ ಇದ್ದಾಗ ಏನಾಗುತ್ತೆ, ಕಮಿಟ್ಮೆಂಟ್ ಲೈಫ್ ನ ತೋರಿಸ್ತಾ ಹೋಗುತ್ತೆ. ಆದ್ರೆ ಆದಷ್ಟು ಬೇಗ ನೀವು ಕೂಡ ಆ ಒಂದು ಕಮಿಟ್ಮೆಂಟ್ ಲೈಫ್ ಇಂದ ಹೊರಗಡೆ ಬರ್ತೀರಾ. ನಿಮ್ಮ ಸಮಯ ಬರೋವರೆಗೂ ನೀವು ಕಾಯ್ಬೇಕಾಗತ್ತೆ ಕಟಕ ರಾಶಿಯವರು. ಜೊತೆಗೆ ಗುರು ಅಲ್ಲೇ ಇದ್ದಾನೆ, ರವಿ ಅಲ್ಲೇ ಇದ್ದಾನೆ. ಕಟಕ ರಾಶಿಯವರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಕಣ್ಣಿನ ವೇದನೆ ಬರುವಂತದ್ದು, ಅಥವಾ ಕಣ್ಣಿಗೆ ಆಪರೇಷನ್ ಆಗುವಂಥದ್ದು, ಕಣ್ಣುಗಳಲ್ಲಿ ತುಂಬಾ ಉರಿ ಬರುವಂಥದ್ದು, ನೋವುಗಳು ಬರುವಂಥದ್ದು, ಡಸ್ಟ್ ಬಂದು ಸಿಕ್ಕಾಬಿಟ್ಟೆ ಕಣ್ಣು ಅಲರ್ಜಿ ಆಗುವಂಥದ್ದೆಲ್ಲ ಆಗೋದ್ರಿಂದ ಸ್ವಲ್ಪ ಕಣ್ಣಿನ ಬಗ್ಗೆ ಕೇರ್ಫುಲ್ ಆಗಿ ತಗೊಳ್ಳಿ. ಜೊತೆ ಕಟಕ ರಾಶಿಯವರಿಗೆ 2ನೇ ಮನೆಯಲ್ಲಿ ರವಿ ಅಧಿಪತಿ ಆಗಿರೋದ್ರಿಂದ, ಅದೇ ರವಿ ನಿಮಗೆ ರಾಶಿ ಮೇಲೆ ಇರೋದ್ರಿಂದ ತುಂಬಾ ಕೋಪ ಬರ್ತಾ ಇದೆ. ಜೊತೆಗೆ ಕಟಕ ರಾಶಿಯವರಿಗೆ ಸಿಕ್ಕಾಬಟ್ಟೆ ಎಲ್ಲೋ ಒಂದು ಕಡೆ ಗುರು ಕೂಡ ಅಲ್ಲೇ ಇದ್ದಾನೆ. ಶುಗರಿಗೆ ಸಂಬಂಧಪಟ್ಟಂತೆ ಕೇರ್ಫುಲ್ ಆಗಿರಿ. ನಿಮ್ಮ ಆರೋಗ್ಯವನ್ನ ನೋಡ್ಕೋಬೇಕಾಗತ್ತೆ ಕಟಕ ರಾಶಿಯವರು. ಕಟಕ ರಾಶಿಯವರು ಮೊದಲೇ ಹೂವಿನ ತರ ಮನಸ್ಸುಳ್ಳವರು. ಹಾಲಿನಷ್ಟು ಚಂದ್ರ ಹೇಗೆ ಹಾಲು ಬೆಳ್ಳಗೆ ಪವಿತ್ರವಾಗಿರ್ತಾನೋ, ನೋಡೋದಕ್ಕೆ ತಿಂಗಳು ಚಂದ್ರ ನೋಡೋಕೆ ಎಷ್ಟು ಚೆನ್ನಾಗಿರ್ತಾನೋ ಆ ತರ ಕಟಕ ರಾಶಿಯವರು ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾರೆ. ಜೊತೆಗೆ ಹಾಲಿನಂತಹ ಮನಸ್ಸುಳ್ಳಂತಹ ಕಟಕ ರಾಶಿಯವರಿಗೆ ನೋವಿನ ಸುರುಮಳೆ ಆಗ್ತಾ ಇದೆ ಅಂತ ಅಂದ್ರೆ ಗ್ರಹಗಳ ಹೊಡೆತಕ್ಕೆ ನೀವು ಒಳಗಾಗಿದ್ದೀರಾ ಅಂತ ಅರ್ಥ. ಅಂತಹ ಗ್ರಹಗಳ ಒಂದು ಹೊಡೆತಕ್ಕೆ ನೀವು ಇದೀರಾ ಅಂದಾಗ ಎಲ್ಲೋ ಒಂದು ಕಡೆ ಮೌನವಾಗಿದ್ದು ಆ ಗ್ರಹಗಳಿಂದ ಆಗುತ್ತಿರುವಂತಹ ತೊಂದರೆಗಳಿಗೆ ನಿವಾರಣೆಯನ್ನ ಕಂಡುಕೊಳ್ಳಿ. ಈಗ ನೀವೇ ಬೇಕಾಗಿರೋದು ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಹೆಜ್ಜೆ ನಮಸ್ಕಾರ ಮಾಡುವಂಥದ್ದು, ಹಳ್ಳಿ ಮರದ ಕೆಳಗಡೆ ಕುಳಿತುಕೊಳ್ಳುವಂಥದ್ದು, ಯಾರಿಗಾದ್ರೂ ಬಡವರಿಗೆ ಶುಗರ್ನ ದಾನ ಮಾಡುವಂಥದ್ದು ಮಾಡಿ. ಯಾಕೆಂದ್ರೆ ಸಕ್ಕರೆ ಅನ್ನೋದನ್ನ ನಾವು ಶುಗರ್ಗೆ ಏನ್ ಹೇಳ್ತೀವಿ, ಗುರು ಅಧಿಪತಿ ಅಂತ ಹೇಳ್ತೀವಿ. ಅದಕ್ಕೆ ಯಾರ ರಾಶಿಯಲ್ಲಿ ಗುರು ಇರ್ತಾನೋ ಖಂಡಿತ ಅವರಿಗೆ ಶುಗರ್ ಬಂದೇ ಬರುತ್ತೆ. ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಯಾರ ರಾಶಿಯಲ್ಲಿ ಗುರು ಕೆಟ್ಟಿರ್ತಾನೋ ಖಂಡಿತ ಶುಗರು ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆ ಬರುತ್ತೆ ಅಂತ ಅರ್ಥ.
ಹಂಗಾಗಿ ನಿಮ್ಮ ಜಾತಕದಲ್ಲಿ ಗುರು ಯಾವ ರೀತಿ ಇದ್ದಾನೆ, ನೀಚನಿದ್ದಾನ, ಉಚ್ಚನಿದ್ದಾನ, ಶತ್ರು ಮನೇಲಿದ್ದಾನ, ಮಿತ್ರನ ಮನೇಲಿದ್ದಾನ, ಅಥವಾ ಜನ್ಮ ರಾಶಿಯಲ್ಲಿ ಇದ್ದಾನ ಅನ್ನೋದನ್ನ ನೋಡ್ತಾ ಹೋಗಿ. ಗುರು ಬಹಳಷ್ಟು ಇಂಪಾರ್ಟೆಂಟು. ಎಲ್ಲಾ ರಾಶಿಗಳಿಗೂ ಗುರು ಬಹಳ ಪ್ರಾಮುಖ್ಯತೆನ ಹೊಂದಿರೋದ್ರಿಂದ ಆ ಗುರುವಿನ ಬಲಾನುಬಲ ಪಡೆದುಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಪ್ರತಿದಿನ ಅರಳಿ ಮರದ ಕೆಳಗಡೆ 10 ನಿಮಿಷ ಕುಳಿತಿದ್ ಬನ್ನಿ, ಧ್ಯಾನ ಮಾಡಿ, ಯೋಗಾಸನ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಸಾಕಷ್ಟು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕೂಡ ಕಟಕ ರಾಶಿಯವರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.